ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತು ನಾನು ಕರಿಬೇವು ಇತ್ತು ಜಾಸ್ತಿ ಆ ಕಾರಣಕ್ಕೆ ಕರಿಬೇವಿನ ಚಟ್ನಿ ಪುಡಿ ಮಾಡೋಣ ಈಗ ಅಂತ ಹೇಳ್ತಿದ್ದೀನಿ. ಇದು ನಿನ್ನೆನೆ ತೊಳೆದ್ಬಿಟ್ಟು ಒಣಗಿಸಿ ಈಗ ಫ್ರೈ ಮಾಡಿದ್ದೀನಿ. ಎಲ್ಲ ಇಲ್ಲಿ ಗರಿ ಗರಿ ಆಗುತ್ತೆ ನೋಡಿ, ಸಣ್ಣ ಗೊತ್ತಾಗ್ತಿದೆ. ಇಷ್ಟು ಗರಿ ಗರಿಯಾಗಿ ಫ್ರೈ ಮಾಡ್ಕೋಬೇಕು. ಇದನ್ನು ಈಗ ಮಿಕ್ಸಿಗೆ ಹಾಕಬೇಕು. ಚಟ್ನಿ ಪುಡಿ ಇದು ಚೆನ್ನಾಗಿರುತ್ತೆ, ಮಾಡ್ಕೊತೀನಿ ನೋಡಿ ಟೇಸ್ಟಿ. ಇದಕ್ಕೆ 2 ಗಡ್ಡೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಹಾಗೆ ನೋಡಿ ಮೆಂತೆಕಾಳು, ಒಂದು ಸ್ವಲ್ಪ ಮೆಂತೆಕಾಳು ಹುರಿದಿದ್ದೀನಿ, ಉದ್ದಿನಬೇಳೆ ಹುರಿದಿದ್ದೀನಿ, ಹಾಗೆ ಕಡಲೆಬೇಳೆ ಹುರಿದಿದ್ದೀನಿ ನೋಡಿ. ಇವೆಲ್ಲ ಉದ್ದಿ ಸಣ್ಣ ಉರಿಯಲ್ಲಿ ಉದ್ದಿ ಹಾಕೋಬೇಕು. ಹಾಗೆ ಸ್ವಲ್ಪ ಜೀರಿಗೆ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಅರಿಶಿನ ಪುಡಿ. ಇದು ಬಿಸಿ ಅನ್ನಕ್ಕೆ ಮಕ್ಕಳಿಗೆಲ್ಲ ಹಾಕಿ ಕಲಸಿ ತುಪ್ಪದ ಜೊತೆ ಹಾಕಿ ಕಲಿಸ್ಕೊಟ್ರೆ ಭಾಳ ಚೆನ್ನಾಗಿರುತ್ತೆ. ನಿಮ್ಗೆ ಎಷ್ಟು ಬೇಕು ಖಾರ ಪುಡಿ ಆದರೂ ಹಾಕ್ಕೊಳ್ಳಿ. ಗುಂಟೂರು ಮೆಣಸಿಕಾಯಿನ ಹುರಿದ್ಬಿಟ್ಟು ಮತ್ತು ಬೇರೆ ಇನ್ನೊಂದು ಮೆಣಸಿಕಾಯಿನ ಹುರಿದು ಹಾಕ್ಬೋದು. ಇದರಲ್ಲಿ 2 ಮಿಕ್ಸ್ ಇರೋದಕ್ಕೆ ನಾನು ಖಾರ 1 ಚಮಚ ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಹಾಗೆ ಇದ್ದರೆ ಒಂದು ಸ್ವಲ್ಪ ಪುಟಾಣಿ ಅಂದರೆ ಇದು ಕಡ್ಲಿನ ಒಂದು ಎಷ್ಟು ಹಾಕಿ ಚೆನ್ನಾಗಿರುತ್ತೆ. ಇದನ್ನು ರುಬ್ಕೊಂಬರ್ಬೇಕೀಗ, ರುಬ್ಕೊಂಬರೋಣ ನೋಡಿ. ಇಷ್ಟು ತರಿ ಆದರೆ ಸಾಕು, ಎಷ್ಟು ಚೆನ್ನಾಗಿ ಘಮ ಅನ್ನತ್ತಿದ್ದು. ಇದು 1 ಸ್ಪೂನಷ್ಟು ಅನ್ನಕ್ಕೆ, ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಅನ್ನದಲ್ಲಿ 1 ಸ್ಪೂನ್ ಹಾಕೊಂಡು ಕಲಿಸ್ತಾ ಇದ್ದರೆ ಎಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನನ್ನ ಈ ಚಿಕ್ಕ ಪ್ರಪಂಚಕ್ಕೆ ಸಪೋರ್ಟ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು. ಬಿಸಿ ಅನ್ನಕ್ಕೆ ಸ್ವಲ್ಪ ನೋಡಿ ಚಟ್ನಿ ಪುಡಿ ಹಾಕ್ಕೊಂಡು, ತುಪ್ಪ ಬೇಕಾದ್ರೆ ತುಪ್ಪ ಹಾಕ್ಕೋಬೋದು, ಮೊಸರು ಬೇಕಾದ್ರೆ ಮೊಸರು ಹಾಕ್ಕೋಬೋದು. ಮೊಸರು ಹಾಕ್ಕೊತಾ ಇದ್ದೀನಿ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಮತ್ತೆ ಮಾಡ್ಕೊಂಡು ತಿನ್ನಬೇಕು ಅನಿಸುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬರುತ್ತೆ. ಸ್ವಲ್ಪ ಹಾಕ್ಕೊಂಡ್ರೂ ಪರವಾಗಿಲ್ಲ, ಜಾಸ್ತಿ ಹಾಕ್ಕೊಂಡ್ರೂ ಪರವಾಗಿಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಕಲರ್ಫುಲ್ಲಾಗಿ. ಕರಿಬೇವು ತಿಂದರೆ ಕೂದಲಿಗೆ ತುಂಬ ಒಳ್ಳೆಯದು. ಅದಕ್ಕೆ ಈ ಥರ ಚಟ್ನಿ ಪುಡಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಮೆಂತೆಕಾಳು ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿರುತ್ತೆ.